ಹೊಸ ಪ್ರಧಾನಿಯ ಹುಡುಕಾಟದಲ್ಲಿದೆಯಂತೆ ಬಿಜೆಪಿ. ರಾಹುಲ್ ಗಾಂಧಿ ಮೋದಿ ಕತೆ ಮುಗೀತು, ಇನ್ನೇನಿದ್ರು ಹೊಸ ಯುಗ. ರಾಹುಲ್ ಗಾಂಧಿ ಬಿಟ್ಟು ಮತ್ತೊಬ್ಬ ಪ್ರಧಾನಿ ರೇಸ್ಗೆ ಬರ್ತಾ ಇರೋದು ಎಲ್ಲಿ? ನರೇಂದ್ರ ಮೋದಿ ಪದವಿಯಿಂದ ಇಳಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ಪರ್ಯಾಯ ನಾಯಕತ್ವಕ್ಕೆ ಬಿಜೆಪಿ ಒಳಗೆ ಹುಡುಕಾಟ ಶುರುವಾಗಿದೆ. ಹೊಸ ಪ್ರಧಾನಿಯ ಹುಡುಕಾಟದಲ್ಲಿದೆಯಂತೆ ಬಿಜೆಪಿ. ರಾಹುಲ್ ಗಾಂಧಿ ಹೈ ಅಲರ್ಟ್ ಆಗಿದ್ದಾರೆ. ಇದು ಬಿಜೆಪಿಯಲ್ಲಿ ಹೊಸ ನಾಯಕತ್ವಕ್ಕೆ ಮುನ್ಸೂಚನೆಯನ್ನ? ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ, ಮೋದಿ ಮಂಡಿಯೂರಿದ್ದಾರೆ, ಇನ್ನು ಮೋದಿಯ ಕೆಳಗೆ ಇಳಿಯುವಂತ ಕಾಲ ಶುರುವಾಯಿತು, ರೆಡಿಯಾಗಿ ನಾವಿನ್ನ ಪಟ್ಟಕ್ಕೇರುವಂತ ಸಮಯ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅದೇ ರಾಹುಲ್ ಗಾಂಧಿ ಬೇಡ, ಬೇರೊಬ್ಬ ಪ್ರಧಾನಿ ಆಗಬೇಕು ಅಂತ ಕೂಡ ಅದೇ ಕಾಂಗ್ರೆಸ್ನ ಮಿತ್ರ ಪಕ್ಷದವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮೋದಿ ಕತೆ ಮುಗೀತು, ಇನ್ನೇನಿದ್ರು ಹೊಸ ಯುಗ, ನಾವು ಸಂಪೂರ್ಣ ಶಕ್ತಿ ಜೊತೆ ಮುನ್ನುಗ್ಗಬೇಕು ಅಂತ ಹೇಳಿರೋದು ಎಲ್ಲಿ? ಸೊ ರಾಹುಲ್ ಗಾಂಧಿ ಬಿಟ್ಟು ಮತ್ತೊಬ್ಬ ಪ್ರಧಾನಿ ರೇಸ್ಗೆ ಬರ್ತಾ ಇರೋದು ಎಲ್ಲಿ? ಇದರ ಜೊತೆಗೊಂದು ಇಂಟ್ರೆಸ್ಟಿಂಗ್ ಕತೆ ನಾನು ನಿಮಗೆ ಹೇಳ್ತೀನಿ. ಅದು ನಡೆದಿರುವಂಥ ಘಟನೆ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತೇನೋ ಕನಸು ಕಾಣ್ತಾ ಇದ್ದಾರೆ. ನಿರಂತರವಾಗಿ ವಿರೋಧ ಪಕ್ಷದ ನಾಯಕ, ಅದಕ್ಕಿಂತ ಹಿಂದೆ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೋರಾಟ ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿಯನ್ನ ಇನ್ನೂ ಕೂಡ ಜನತೆ ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಗ್ತಾ ಇದೆ. ಆ ಘಟನೆ ನಾನು ನಿಮಗೆ ಹೇಳ್ತೀನಿ, ಇತ್ತೀಚೆಗಿನ ಘಟನೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಜವಾಗ್ಲೂ ನರೇಂದ್ರ ಮೋದಿ ಪ್ರಧಾನಿ ಪಟ್ಟದಿಂದ ಎಳೆಯೋದಕ್ಕೆ ಹೊರಟಿದ್ದಾರಾ ಅಂತ ಬದಲಾವಣೆ ಅಂದರೆ ಅವರ ಇಳಿಮುಖ ಶುರುವಾಗಿದೆಯಾ? ಅವರು ಸ್ಲೈಡಲ್ಲಿ ಇದ್ದಾರಾ, ಕೆಳಗೆ ಜಾರ್ತಾ ಇದ್ದಾರಾ? ಇದನ್ನು ನೋಡೋಣ ಡೀಟೇಲ್ ಆಗಿ. ಇದು ಇತ್ತೀಚೆಗೆ ಒಂದು ಘಟನೆ. ಏನು ಅಂದರೆ, ಕರ್ನಾಟಕದಲ್ಲೇ ಒಬ್ಬರು ಹೆಣ್ಣುಮಗಳು ಮದುವೆಯ ಪ್ರಪೋಸಲ್ ನೋಡಿದಾಗ 40 ಲಕ್ಷದ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. 40 ಲಕ್ಷ ಜಾಬ್ನಲ್ಲಿದ್ದ ಒಬ್ಬ ಹುಡುಗನನ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವನು ತನ್ನ ಪ್ರೊಫೈಲ್ನಲ್ಲಿ ನಾನು ರಾಹುಲ್ ಗಾಂಧಿಯನ್ನ ಫಾಲೋ ಮಾಡ್ತೀನಿ ಅಂತ ಹಾಕೊಂಡಿರ್ತಾನೆ. ಸೊ ರಾಹುಲ್ ಗಾಂಧಿ ಫಾಲೋ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ನನಗೆ ಬೇಡ ಅಂತ 40 ಲಕ್ಷ ಜಾಬ್ ಇದ್ದಂತಹ ಹುಡುಗನನ್ನ ಒಬ್ಳು ಹುಡುಗಿ ರಿಜೆಕ್ಟ್ ಮಾಡಿದ್ಲು ಅಂತ ಅನ್ನೋದು ಸುದ್ದಿಯನ್ನ ನಾನು ನೋಡಿದೆ. ಇನ್ನೂ ಕೂಡ ರಾಹುಲ್ ಗಾಂಧಿಗೆ ಆ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಬಂದೇ ಇಲ್ಲ. ಒಂದು ದೊಡ್ಡ ವರ್ಗ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದು ಈ ಘಟನೆಯಿಂದ ಗೊತ್ತಾಗ್ತಾ ಇದೆ. ಆದರೆ ರಾಹುಲ್ ಗಾಂಧಿ ಹೇಳಿದ್ದಾರೆ, ನರೇಂದ್ರ ಮೋದಿ ಪದವಿಯಿಂದ ಇಳಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ಪರ್ಯಾಯ ನಾಯಕತ್ವಕ್ಕೆ ಬಿಜೆಪಿ ಒಳಗೆ ಹುಡುಕಾಟ ಶುರುವಾಗಿದೆ. ಒಂದಷ್ಟು ನಾಯಕ ತಲೆಗಳು ಮುಂದೆ ಬರ್ತಾ ಇದ್ದಾವೆ. ಮುಂದಿನ ಪ್ರಧಾನಿ ಅಮಿತ್ ಶಾ ಅಂತ ಹೇಳ್ತಾರೆ, ಗೃಹ ಸಚಿವ ಯೋಗಿ ಆದಿತ್ಯನಾಥ್ ಆಗ್ತಾರೆ. ಸೊ ನರೇಂದ್ರ ಮೋದಿನ ರಾಷ್ಟ್ರಪತಿ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಸಂಪೂರ್ಣವಾಗಿ ಅಧಿಕಾರದಿಂದ ವಿಮುಖ ಮಾಡೋದಿಲ್ಲ. ದ್ರೌಪದಿ ಮುರ್ಮು ನಂತರ ನರೇಂದ್ರ ಮೋದಿ ರಾಷ್ಟ್ರಪತಿ, ಅಮಿತ್ ಶಾ ಪ್ರಧಾನಿ, ಯೋಗಿ ಆದಿತ್ಯನಾಥ್ ಗೃಹ ಸಚಿವ ಆಗ್ತಾರೆ. ಈ ಥರದ್ದೊಂದು ಕ್ಯಾಲ್ಕುಲೇಷನ್ ಯಾವ್ದನ್ನ ಬೇಕಾದ್ರೂ ಮಾಡ್ಬೋದು. ಇದು ಸುದ್ದಿ ಆಗ್ತಾ ಇದೆ. ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು ಯಾಕೆ ಅಂದ್ರೆ, ಈ ಜನ್ಜಿಗಳ ಹೋರಾಟದಲ್ಲಿ ನರೇಂದ್ರ ಮೋದಿ ಫೇಲ್ ಆಗಿದ್ದಾರೆ. 12 ವರ್ಷಗಳ ಮೋದಿ ಅಧಿಕಾರಾವಧಿಯಲ್ಲಿ ಮೊದಲ ಬಾರಿಗೆ ಒಬ್ಬ ಸಚಿವನನ್ನ ತಲೆದಂಡ ಮಾಡಿದ್ದು, ಎಂತಹ ಒಂದು ಒತ್ತಡಗಳಿಗೂ ತಲೆಬಾಗದೇ ಇದ್ದಂತ ಮೋದಿ ಮೊದಲ ಬಾರಿ ತಲೆಬಾಗಿದ್ರು. ಜನ್ಜಿಗಳು ಮುಂದಿನ ಅಧಿಕಾರವನ್ನ ನಿರ್ಧರಿಸುವಂತವರು ಬಿಜೆಪಿ ಪರವಾಗಿಲ್ಲ, ಮೋದಿ ಪರವಾಗಿಲ್ಲ. ಹಾಗಾಗಿ ಮೋದಿ ಅವಧಿ ಮುಗೀತು, ಇನ್ನು ಮುಂದೆ ನಮ್ದೆ 2029ಕ್ಕೆ ನಾವು ಎದ್ದು ನಿಂತ್ಕೋಬೇಕು, ನಾವು ಅಧಿಕಾರವನ್ನ ಪಡೆಯೋದಕ್ಕೆ ರೆಡಿ ಆಗಬೇಕು, ಈಗಿಂದನೇ ತಯಾರಿ ಮಾಡ್ಕೋಬೇಕು ಅಂತ CWC ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ನ ಹೈಯೆಸ್ಟ್ ಅಥಾರಿಟಿ ಏನಿದೆ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಏನಿದೆ, ಆ ಮೀಟಿಂಗ್ ಅಲ್ಲಿ ರಾಹುಲ್ ಗಾಂಧಿ ಎಲ್ರಿಗೂ ಕೂಡ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಮತ್ತಷ್ಟು ಹುಮ್ಮಸ್ಸಿಂದ ಹುರಿಗೊಳಿಸಿ ತಯಾರು ಮಾಡಿ ಅವರು ಇನ್ನು ಮುಂದೆ ಯುದ್ಧಕ್ಕೆ ಹೊರಟ ರೀತಿಯಲ್ಲಿ ರೆಡಿ ಇರಬೇಕು ಅಂತ. ಯಾವ ನರೇಂದ್ರ ಮೋದಿ ಅಂತ ಒಂದು ಭೇದಿಸಲಾಗದ ಅಭೇದ್ಯ ಶಕ್ತಿ ಅಂತ ಏನು ಹೇಳ್ತಾ ಇದ್ವು, ನರೇಂದ್ರ ಮೋದಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಅವ್ರನ್ನ ಎದುರಿಸೋದಕ್ಕೆ ನಮಗೆ ತಾಕತ್ತು ಬಂದಿದೆ ಅಂತ. ಆದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅಂತ ಇರುವಾಗಲೇ ತಮಿಳುನಾಡು ನಾಯಕರುಗಳು, ಅಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಏನಿದ್ದಾರೆ ಇಳೆಯ ದಳಪತಿ ವಿಜಯ್, ಆ ವಿಜಯ್ ಅವರು ಎಲ್ಲ ಶಾಸಕರಿಗೂ ಕಾರನ್ನು ವಿತರಿಸಿದ್ರಲ್ಲ, ಎಲ್ಲ ಶಾಸಕರಿಗೂ ಕಾರ್ ಕೊಟ್ಟ ಮೇಲೆ ತುಂಬ ಖುಷಿಯಾಗಿ ಒಬ್ಬರು ಅಲ್ಲಿನ ನಾಯಕರು, PVK ನಾಯಕರು ಮುಂದಿನ ಪ್ರಧಾನಿ ವಿಜಯ್ ಅಂತ ಹೇಳಿದ್ದಾರೆ.
ಇದರಿಂದ ಇರಿಸುಮುರುಸಾಗಿರೋದು ತಮಿಳುನಾಡಿನ ಕಾಂಗ್ರೆಸ್ಗೆ. ಅಲ್ಲಿ ಕೆಲವು ಸ್ಥಾನಗಳನ್ನು ಗೆದ್ದುಕೊಂಡು 4-5 ಸ್ಥಾನಗಳನ್ನು ಗೆದ್ದುಕೊಂಡು ಓಡೋಡಿ ಹೋಗಿ TVKಗೆ ಸಪೋರ್ಟ್ ಮಾಡಿದಂತಹ ಕಾಂಗ್ರೆಸ್ಸು ಮುಂದಿನ ಪ್ರಧಾನಿ ವಿಜಯ್ ಅಂತಂದಾಗ ಏನು ಹೇಳ್ಬೇಕು ಅದಕ್ಕೆ? ಅವರು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ, ಅಯ್ಯೋ ಹಿಂಗೆ ಹೇಳ್ಬಿಟ್ರಲ್ಲ ಅಂತೇಳಿ. ಅಂದರೆ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ, ರಾಹುಲ್ ಗಾಂಧಿನ ಹೇಗಾದರೂ ಮಾಡಿ ಪ್ರಧಾನಿ ಮಾಡಬೇಕು 2029ರಲ್ಲಾದರೂ ಈ NDA ಈ BJPಯ ನಾಗಾಲೋಟಕ್ಕೆ ತಡೆ ಒಡ್ಡಬೇಕು, ಅವರ ದಿಗ್ವಿಜಯವನ್ನು ನಾವು ಪುಡಿಗಟ್ಟಬೇಕು, ನಾವು ರಾಹುಲ್ ಗಾಂಧಿ ಪ್ರಧಾನಿ ಮಾಡಬೇಕು ಅಂತ. ಆದರೆ ದಕ್ಷಿಣದಿಂದ ಒಂದು ದೊಡ್ಡ ಅಲೆ, ತಮಿಳಿನ ಎಳೆಯ ದಳಪತಿ ವಿಜಯ್ ಒಂಥರ ಯುವ ಸಮೂಹದ ಐಕಾನ್ ಥರ ಕಾಣಿಸ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಯುವ ನಾಯಕ ಅನ್ನುವಂಥದ್ದು ಬಹಳ ಹಿಂದೆ ಆಗೋಯ್ತು. ಆ ಪಟ್ಟ ಅವರಿಗೆ ಅಂದರೆ ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ಯುವ ನಾಯಕ ಹಿಂದೆ ಆಗಿದ್ರು, ಈಗ ಯುವ ನಾಯಕ ಅಲ್ಲ, ಈಗ ಮೆಚೂರ್ಡ್ ಆಗಿದ್ದಾರೆ, ಪ್ರಬುದ್ಧವಾಗಿದ್ದಾರೆ, ಸೊ ಹಿರಿಯ ನಾಯಕ ಆಗಿದ್ದಾರೆ. ಯುವ ನಾಯಕರತ್ತ ಇಡೀ ದೇಶದ ಒಲವಿದೆ. ಅಂದರೆ ಜೆನ್ಸಿಗಳು ದೇಶದ ಅಧಿಕಾರವನ್ನ ನಿರ್ಧರಿಸ್ತಾರೆ. ಅತ್ಯಂತ ಹೆಚ್ಚು ಮತ ಇರೋದು ಇವಾಗ ಜೆನ್ಸಿಗಳ ಕೈಯಲ್ಲಿ, ಅವರ ಕೈಯಲ್ಲಿ ಅತಿ ಹೆಚ್ಚು ವೋಟಿಂಗ್ ಆ ಸಾಂದ್ರತೆ ಇದೆ. ಹಾಗಿರುವಾಗ ಅವರು ನಿರ್ಧಾರ ಮಾಡೋದಾದ್ರೆ ರಾಹುಲ್ ಗಾಂಧಿನೋ ವಿಜಯ್ ಅಂದ್ರೆ ವಿಜಯ್ಗೆ ವೋಟ್ ಹಾಕ್ತಾರೆ. ಇನ್ನು ವಿಜಯ್ಗೆ ಹೇಳಿ ಕೇಳಿ ಪ್ಯಾನ್ ಇಂಡಿಯಾದಲ್ಲಿ ಒಂದು ದೊಡ್ಡ ಫಾಲೋಯಿಂಗ್ ಇದೆ. ಅಂದ್ರೆ ತುಂಬಾ ಡೀಪ್ ಆಗಿ ಎಲ್ಲೋ UP ಯಲ್ಲೋ ಬಿಹಾರಲ್ಲೋ ರಾಜಸ್ಥಾನದಲ್ಲೋ ವಿಜಯ್ ಗೊತ್ತಿದೆ ಅಂತ ಅಂದೇ ಇದ್ರು ಕೂಡ ಈ ಸಿನಿಮಾಗಳು ಡಬ್ಬಾಗಿ, ತಮಿಳ್ ಸಿನಿಮಾಗಳು ಹಿಂದಿಗೆ ಡಬ್ಬಾಗಿದೆ. ಅದರಲ್ಲೂ ವಿಜಯ್ ಅವರ ಸಿನಿಮಾಗಳು ಅಂದ್ರೆ ಬಿಗ್ ಬಜೆಟ್ ಸಿನಿಮಾಗಳು, ಹಿಟ್ ಸಿನಿಮಾಗಳು ತುಂಬಾ ಇದಾವೆ. ಎಲ್ಲ ಕೂಡ ತಮಿಳಿಗೆ, ತೆಲುಗಿಗೆ, ಕನ್ನಡಕ್ಕೆ, ಬೇರೆ ಬೇರೆ ಭಾಷೆಗೆ, ಹಿಂದಿಗೆ ಡಬ್ ಆಗಿದಾವೆ. ಆ ಮೂಲಕ ತಮಿಳಿನ ವಿಜಯ್ ಬೇರೆ ಬೇರೆ ಭಾಷೆಯಲ್ಲೂ ಪರಿಚಿತರು. ಅವರಿಗೇನೆ ನಿಜವಾದ ದೊಡ್ಡ ಫಾಲೋಯಿಂಗ್ ಇರೋದು. ಅವ್ರು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಮನೆಗಿಂತ ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಧಾನಿ ಆಗಬೇಕು ಅಂತ ಸಹಜವಾಗಿ ಅವರ TVK ಅವರು ಬಯಸ್ತಾ ಇದ್ದಾರೆ. ಯಾರಿಗೆ ಗೊತ್ತು, ಈ ಮೇ 10ಕ್ಕಿಂತ ಮೊದಲು ಯಾರಿಗೆ ಗೊತ್ತಿತ್ತು ಅಂದ್ರೆ ಈ TVK ಅನ್ನೋ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಇರುತ್ತೆ ಅಂತ. DMK ಹೊರತಾದ ಅಂದ್ರೆ ದ್ರಾವಿಡ ರಾಜಕಾರಣದ ಹೊರತಾದ ಪಕ್ಷಗಳು ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದು, ಅಧಿಕಾರಕ್ಕೆ ಇರೋದು ಸಾಧ್ಯನೇ ಇಲ್ಲ ಅನ್ಕೊಳ್ಳಲಾಗಿತ್ತು. ಆದರೆ TVK ಅಧಿಕಾರಕ್ಕೆ ಇರ್ತು, ವಿಜಯ್ ಮುಖ್ಯಮಂತ್ರಿ ಆದ್ರು. ಈಗ ವಿಜಯ್ ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು? ಅವರಿಗೆಲ್ಲ ಸಾಮರ್ಥ್ಯ ಇದೆ. ಅವ್ರಿಗೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬೆಂಬಲಕ್ಕೆ ನಿಂತರೆ, ಮಹಿಳೆಯರು ಅವರ ಪರವಾಗಿ ನಿಂತರೆ, ಈಗ ತಮಿಳುನಾಡಿನಲ್ಲಿ ಅಧಿಕಾರ ತೆಗೆದುಕೊಂಡ 100 ದಿನಗಳಲ್ಲಿ ಒಂದಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ವಿಜಯ್ 5 ವರ್ಷದಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸ್ತಾರೆ ಅಂತ ಅನ್ನಿಸ್ತಾ ಇದೆ. 2029ರ ವೇಳೆಗೆ ವಿಜಯ್ ಪರವಾಗಿ ದೇಶಾದ್ಯಂತ ದೊಡ್ಡ ಅಲೆ ಹುಟ್ಕೊಂಡ್ರೆ, ಯಾಕೆ ಮಿತ್ರ ಪಕ್ಷವಾಗಿ ಅವ್ರನ್ನ ಸೇರಿಸ್ಕೊಂಡು ನರೇಂದ್ರ ಮೋದಿನ ಹೇಗಾದ್ರೂ ಸೋಲಿಸಲೇಬೇಕು ಅಂದ್ರೆ ವಿಜಯ್ನೇ ನರೇಂದ್ರ ಮೋದಿಗೆ ಎದುರಾಗಿ ನಿಲ್ಲಿಸಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ, ಆಗ ನರೇಂದ್ರ ಮೋದಿ ಎದುರು ಅಥವಾ BJP ಎದುರು ವಿಜಯ್ ಅವ್ರನ್ನ ನಿಲ್ಲಿಸಿದ್ರೆ ಗೆಲ್ಲೋದಿಕ್ಕೆ ಸಾಧ್ಯ ಇದೆ ಅಂತ ಅನಿಸಿದ್ರೆ ಕಾಂಗ್ರೆಸ್ ಯಾಕೆ ಅದನ್ನ ಮಾಡೋದಿಲ್ಲ? ಆದರೆ ರಾಹುಲ್ ಗಾಂಧಿ ಅವ್ರನ್ನ ಇಲ್ಲಿಯವರೆಗೂ ಅವ್ರನ್ನೇ ಪ್ರಧಾನಿ ಮಾಡಬೇಕು ಅಂತ ಕನ್ಸ್ಕೊಂಡ್ರುವಂಥ ಕಾಂಗ್ರೆಸ್ ಹಾಗದನ್ನ ಒಪ್ಕೊಳ್ಳುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ಮೋದಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಮೋದಿ ಅಲೆ ಕಡಿಮೆ ಆಗ್ತಾ ಇದೆ, ಹೊಸ ಅಲೆ ಏಳ್ತಾ ಇದೆ. ಅದರಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಶಕ್ತಿ ಪ್ರಯೋಗಿಸ್ತೀವಿ, ಎಷ್ಟರ ಮಟ್ಟಿಗೆ ನಾವು ಪ್ರಬಲರಾಗ್ತೀವಿ, ಅದರ ಮೇಲೆ ಮುಂದಿನ ದೇಶದ ಆಡಳಿತದ ಚುಕ್ಕಾಣಿ ನಮ್ಮ ಕೈಗೆ ಬರುತ್ತೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅದು ಸದ್ಯಕ್ಕೆ ಪ್ರಶ್ನೆ. ಯಾಕಂದ್ರೆ ಇನ್ನೂ 3 ವರ್ಷಗಳಿದೆ. ಆ 3 ವರ್ಷಗಳಲ್ಲಿ ರಾಜಕೀಯ ಯಾವ್ಯಾವ ದಿಕ್ಕನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈ ಜೆನ್ಸಿ ಪವರ್ ಹೆಚ್ಚಾಗ್ತಿರೋದ್ರಿಂದ ವಿಜಯ್ ರೀತಿಯ ನಾಯಕರತ್ತ ಒಲವು ಜಾಸ್ತಿ ಇದೆ. ಸೊ BJP ಸೋಲುವಷ್ಟು ಕ್ಷೀಣ ಆಗಿಲ್ಲ, ದುರ್ಬಲ ಆಗಿಲ್ಲ. ಆದರೆ ಅದರ ಗೆಲುವನ್ನು ಕಿತ್ಕೊಳ್ಳುವಷ್ಟು ಮತ್ತೊಬ್ಬರು ಪ್ರಬಲರಾಗಿದ್ದಾರಾ ಅನ್ನೋದು ಇನ್ನೂ ಕೂಡ ಎಲ್ಲರಲ್ಲಿರುವಂಥ ಚರ್ಚೆ. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು ರಾಜಕೀಯದಲ್ಲಿ. ಇವತ್ತಿದ್ದು ನಾಳೆ ಇರೋದಿಲ್ಲ, ನಾಳೆ ಇರೋದು ನಾಡಿದ್ದಿಗೆ ಬದಲಾಗಿರುತ್ತೆ. ಯಾರು ತಾನೇ ನಿರೀಕ್ಷೆ ಮಾಡಿದ್ರು ಈಗ ಆಗ್ತಾ ಇರುವಂಥ ಬದಲಾವಣೆಗಳು? ಯಾರು ತಾನೇ ಅಂದ್ಕೊಂಡಿದ್ರು ಬಿಹಾರದಲ್ಲಿ BJP ಆ ರೀತಿ ಗೆಲುವು ಕಾಣುತ್ತೆ ಅಂತ? ಯಾರು ತಾನೇ ಅಂದ್ಕೊಂಡಿದ್ರು ದೆಹಲಿಯಲ್ಲಿ, ಮಹಾರಾಷ್ಟ್ರದಲ್ಲಿ, ಒರಿಸ್ಸಾದಲ್ಲೆಲ್ಲ BJP ಆವರಿಸ್ಕೊಂಡು ಬಿಡುತ್ತೆ ಅಂತ? ಆಗಿದೆ. ಸೊ ತಮಿಳ್ನಾಡಿನಲ್ಲಿ ಯಾರಿಗೆ ಗೊತ್ತಿತ್ತು ಈ ರೀತಿ ವಿಜಯ್ ಬಂದು ಆವರಿಸ್ಕೊಳ್ತಾರೆ ಅಂತ ಹೇಳಿ? ಆಗಿದೆ. ದೇಶದಲ್ಲೂ ಕೂಡ ಬದಲಾವಣೆ ಆದರೂ ಆಗಬಹುದು. ಆ ಬದಲಾವಣೆ ಯಾರನ್ನ ಪ್ರಧಾನಿ ಪಟ್ಟಕ್ಕೆ ಏರಿಸುತ್ತೆ ಅನ್ನೋ ಕುತೂಹಲವಂತೂ ಇದ್ದೇ ಇದೆ. ಈ ರೀತಿಯ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ವಿಷಯಗಳ ಮೂಲಕ, ವಿಶ್ಲೇಷಣೆಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.